ನಮಸ್ತೆ. ಜೀವನ ಸ್ಫೂರ್ತಿಯ ಕಥೆಗಳು ಬರ್ದಿರೋದು ಮಹಾಬಲ ಸಿತಾಳಭಾವಿ ಸರ್. ಈಗ ಎರಡನೇ ಕಥೆಯನ್ನ ನಾವು ನೋಡೋಣ. ಕಥೆಯ ಹೆಸರು ಸಿಂಹದ ಮೆದುಳು. ಸಿಂಹದ ಮೆದುಳು ಅಂದ್ರೆ ಲಯನ್ ಬ್ರೈನ್ ಹೆಂಗೆ ಅಂತ ನೋಡೋಣ. ಒಬ್ಬ ತುಂಬಾ ವೀಕ್ ಆಗಿರುವಂತ ಹುಡುಗ ಇರ್ತಾನಂತೆ. ತುಂಬಾ ಸಣ್ಣ ಇರ್ತಾನಂತೆ, ಫಿಸಿಕಲಿ ವೀಕ್ ಆಗಿರ್ತಾನಂತೆ, ಮೆಂಟಲಿ ಅಂದ್ರೆ ಮಾನಸಿಕವಾಗಿ ದೈಹಿಕವಾಗಿ ಕೂಡ ತುಂಬಾ ವೀಕ್ ಆಗಿರೋ ಒಂದು ಹುಡುಗ ಇರ್ತಾನಂತೆ. ಆ ಹುಡುಗನ್ನ ಅವ್ನ ಸ್ನೇಹಿತರೆಲ್ಲ ತುಂಬಾ ರೇಗಿಸ್ತಾ ಇರ್ತಾರಂತೆ. ಅವ್ರನ್ನ ಬರೀ ಸ್ನೇಹಿತರಲ್ಲ, ರೋಡಲ್ಲಿ ಹೋಗೋರೆಲ್ಲ ಅವ್ನು ಹೋಗ್ತಾ ಇದ್ರೆ ಅವನ್ನ ರೇಗ್ಸೋದು, ಅವನ್ಗೆ ಹೊಡೆಯೋದು, ಕೀಟ್ಲೆ ಮಾಡೋದು ಮಾಡ್ತಾ ಇರ್ತಿರಂತೆ. ಅಂದ್ರೆ ರ್ಯಾಗಿಂಗ್ ಮಾಡ್ತಿರ್ತಾರಂತೆ. ಆ ಹುಡುಗ ಪಾಪ ದಿನಾ ಅದನ್ನ ಅನುಭವಿಸ್ತಾ ಇರ್ತಾನಂತೆ. ಒಬ್ಬ ವ್ಯಕ್ತಿ ಅಲ್ಲಿ ಕೂತಿರ್ತಾನಂತೆ. ಅವನು ಮೆಜಿಷಿಯನ್, ಅಂದ್ರೆ ಅವನು ಮ್ಯಾಜಿಕ್ ಮಾಡ್ತಾನೆ. ಅವ್ನ್ ಮ್ಯಾಜಿಕ್ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಊರಲ್ಲೆಲ್ಲ, ಅಂದ್ರೆ ಅಷ್ಟು ಚೆನ್ನಾಗಿ ಮ್ಯಾಜಿಕ್ ಮಾಡ್ತಿರ್ತಾನೆ. ಇವನು ಹೋಗ್ಬಿಟ್ಟು ಅವನ್ನ ಕೇಳ್ತಾನಂತೆ, ನನಗೆ ಈ ರೀತಿ ಎಲ್ಲ ರ್ಯಾಗಿಂಗ್ ಆಗ್ತಾ ಇದೆ, ಸೊ ಇದನ್ನೆಲ್ಲ ಸ್ಟಾಪ್ ಮಾಡೋಕೆ ಏನಾದ್ರು ಮ್ಯಾಜಿಕ್ ಮಾಡೋದಿದ್ಯಾ ನಿಮ್ಮ ಹತ್ರ ಅಂತ ಕೇಳ್ತಾನಂತೆ. ಆಗ ಆ ಮೆಜಿಷಿಯನ್ ಹೇಳ್ತಾನಂತೆ, ಸರಿ ತಗೋ ಇದನ್ನ, ಇದು ಸಿಂಹದ ಬೆಲ್ಟು, ಅಂದ್ರೆ ಈ ಬೆಲ್ಟನ್ನ ನೀನ್ ಹಾಕೊಂಡ್ರೆ ಸಿಂಹದ ತರ ನಿನ್ಗೆ ಬ್ರೈನ್ ಸ್ಟ್ರಾಂಗ್ ಆಗತ್ತೆ, ಸಿಂಹದ ತರ ಧೈರ್ಯ ಬರುತ್ತೆ, ಆಗ ನೀನು ಯಾರನ್ನಾದ್ರೂ ಹೊಡೆದ್ ಬಿಡ್ಬೋದು, ಅಷ್ಟು ಮ್ಯಾಜಿಕ್ ಇದೆ ಇದರಲ್ಲಿ ಅಂದ್ಬಿಟ್ಟು ಅವನಿಗೆ ಆ ಬೆಲ್ಟ್ ಕೊಡ್ತಾನಂತೆ. ಇವನಿಗೆ ಗೊತ್ತಲ್ವಾ, ಅವ್ನ್ ಮೆಜಿಷಿಯನ್, ಅವನು ಗ್ಯಾರಂಟಿ ಚೆನ್ನಾಗಿರೋದೇ ಕೊಟ್ಟಿರ್ತಾನೆ ಅಂತ ಅನ್ಕೊಂಡು ಇವನು ಆ ಬೆಲ್ಟನ್ನ ಇಟ್ಕೊಂಡು ಹೋಗ್ತಿರ್ತಾನಂತೆ. ಒಂದಿನ ಹಿಂಗೆ ರ್ಯಾಗ್ ಮಾಡಕ್ ಬಂದಾಗ ಆ ಬೆಲ್ಟನ್ನ ಹಾಕೊಂಡು ಇವನು ಎದುರುಗಡೆ ನಿಂತ್ಕೊಂಡು, ಬನ್ನಿ ಯಾರು ಏನ್ ಮಾಡ್ತೀರಾ ನೋಡೋಣ, ನನ್ನ ತಂಟೆಗೆ ಬಂದ್ರೆ ನಿಮ್ ಕತೆ ಮುಗೀತು ಅಂತ ಇವನು ಫುಲ್ಲು ಧೈರ್ಯವಾಗಿ ಕಾನ್ಫಿಡೆನ್ಸ್ ಆಗಿ ನಿಂತು ಜೋರಾಗಿ ಮಾತಾಡ್ತಾನಂತೆ. ತಕ್ಷಣ ಅವ್ರಿಗೆಲ್ಲ ಏನಪ್ಪ ಇಷ್ಟು ದಿನ ಏನೂ ಇರಲಿಲ್ಲ, ಹಾಗಾದ್ರೆ ಇಲ್ಲೇನೋ ಇದೆ, ಇವನಿಗೇನೋ ಶಕ್ತಿ ಇದೆ ಅಥವಾ ಇಲ್ಲೇನೋ ಆಗಿದೆ ಅಂತ ಅವ್ರಿಗೆ ಅನ್ಸ್ಬಿಟ್ಟು ಒಬ್ರೊಬ್ರೆ ಮೋಸ್ಟ್ಲಿ ಇವತ್ತೇನೋ ಹಿಂಗೆ ಹೇಳ್ತಿದ್ದಾನೆ ಬೇಡ ಅಂತ ಅವರೆಲ್ಲ ಎಸ್ಕೇಪ್ ಆಗ್ಬಿಡ್ತಾರಂತೆ. ಅವಾಗ ಅವನು ಮೆಜಿಷಿಯನ್ ಹತ್ರ ಹೋಗಿ ಕೇಳ್ತಾನಂತ, ನೀವು ಕೊಟ್ಟಿದ್ದ ಬೆಲ್ಟ್ ಹಾಕ್ಕೊಂಡೆ ನನಗೆ ಸಿಂಹದ ಥರ ಧೈರ್ಯ ಬಂದ್ಬಿಟ್ಟು ನಾನು ಅವ್ರನ್ನೆಲ್ಲ ಓಡಿಸ್ಬಿಟ್ಟೆ, ಆದರೆ ಏನಂದ್ರೆ ನಂಗೆ ಅವ್ರನ್ನ ಹೊಡೆಯೋಣ ಅಂದರೆ ಕೈಯಲ್ಲಿ ಕಾಲಲ್ಲಿ ಶಕ್ತಿನೇ ಇಲ್ಲ ಅಂತ ಕೇಳ್ತಾನಂತೆ. ಆಗ ಆ ಮೆಜಿಷಿಯನ್ ಹೇಳ್ತಾನಂತೆ, ನೋಡು, ಸಿಂಹದ ಥರ ಧೈರ್ಯ ಬಂದಿದ್ದು ಈ ಬೆಲ್ಟಿಂದ ಅಲ್ಲ, ನಿನ್ನ ಮನಸ್ಸಿನಿಂದ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಧೈರ್ಯ ಅನ್ನೋದು ಆಲ್ರೆಡಿ ಇನ್ಬಿಲ್ಟ್ ಇರುತ್ತೆ, ಬೆಲ್ಟ್ ಆಲ್ರೆಡಿ ಇನ್ಬಿಲ್ಟ್ ಇರುತ್ತೆ. ಆದ್ರೆ ನಾವದನ್ನ ನಮ್ಮ ಕೈಲಿ ಆಗಲ್ಲ, ದೈಹಿಕವಾಗಿ ನಂಗೆ ಆಗಲ್ಲ, ನನಗೆ ವೀಕ್ ಇದ್ದೀನಿ ಅಂತ ಅನ್ಕೊಂಡು ನಾವೇ ಮೆಂಟಲಿ ವೀಕ್ ಆಗ್ಬಿಟ್ಟಿರ್ತೀವಿ. ಸೊ ಯಾವಾಗ ನೀನು ಧೈರ್ಯವಾಗಿ ಮಾತಾಡಕ್ ಶುರು ಮಾಡಿದೆ, ಸಿಂಹದ ಧೈರ್ಯ ಬಂದಿದೆ ಅಂತ ಅನ್ಕೊಳಕ್ ಸ್ಟಾರ್ಟ್ ಮಾಡಿದೆ, ನಂಬಕ್ ಶುರು ಮಾಡಿದೆ, ಆ ಬೆಲ್ಟಲ್ಲಿ ಧೈರ್ಯ ಇದೆ ಅಂತ, ಸೊ ಅದು ನಿನ್ನ ಬ್ರೈನ್ಗೆ ಬಂತು. ಹಾಗಾಗಿ ನಮ್ಮ ಲೈಫಲ್ಲಿ ಸಿಂಹದ ಮೆದುಳು ನಾವು ಯಾವಾಗೆಲ್ಲ ಕಳ್ಕೊಂಡಿದ್ದೀವಿ. ನಮ್ಮೆಲ್ಲರ ಹತ್ರ ಕೂಡ ಸಿಂಹದಂಥ ಶಕ್ತಿ, ಗರ್ಜನೆ ಮಾಡುವಂತಹ ಶಕ್ತಿ, ಧೈರ್ಯ ಎಲ್ಲವೂ ನಮ್ಮೆಲ್ಲರ ಬ್ರೈನಲ್ಲೂ ಇದೆ. ಆದರೆ ಅದನ್ನ ನಾವೇ ನಂಬಬೇಕು, ನಾವೇ ಅದನ್ನ ಅವೇಕ್ ಮಾಡ್ಕೊಬೇಕು, ಎಚ್ಚರಗೊಳಿಸ್ಕೋಬೇಕು. ಹಾಗೆ ಎಲ್ಲರಲ್ಲೂ ಆ ಶಕ್ತಿ ಇದೆ. ಈಗ ನೀವು ಯೋಚನೆ ಮಾಡಿ, ನಿಮ್ಮ ಲೈಫಲ್ಲಿ ಎಲ್ಲೆಲ್ಲಿ ನೀವು ಜೀವನದಲ್ಲಿ ಹೆದರ್ಕೊಂಡು ಓಡೋಗಿದ್ದೀರಾ, ಇದು ನನಗಾಗಲ್ಲ ಅಂತ ನಿಮ್ಮನ್ನು ನೀವೇ ನಂಬ್ಕೊಂಡ್ಬಿಟ್ಟಿದ್ದೀರಾ, ಆ ನಂಬಿಕೆಯಿಂದ ನಿಮ್ಮ ಮೆದುಳು ವೀಕ್ ಆಗಿದೆ, ಮೆದುಳಿನ ವೀಕಿಂದ ಬಾಡಿ ವೀಕ್ ಆಗಿದೆ, ಅಥವಾ ನೀವು ಫಿಸಿಕಲಿ ವೀಕ್ ಇದ್ದೀನಿ ಅಂದ್ಕೊಂಡು ನೀವೇ ಮೆಂಟಲಿ ವೀಕ್ ಆಗಿದ್ದೀರಾ, ಇದೆಲ್ಲವನ್ನು ಗಮನಿಸಿ. ಸೊ ಧೈರ್ಯ ಅನ್ನೋದು, ಶಕ್ತಿ ಅನ್ನೋದು ಭಗವಂತ ಎಲ್ರಿಗೂ ಕೊಟ್ಟಿದ್ದಾನೆ. ಅದನ್ನ ನೀವೇ ಹುಡುಕೊಂಡು ಏನು ಹೇಳ್ತಾರೆ, ಎಚ್ಚೆತ್ಕೋಬೇಕು. ಸೊ ಸಿಂಹದ ಮೆದುಳು ಥರ ನಾವು ಏನೋ ಹಾಕ್ಕೊಂಡ್ರೆ ಅಲ್ಲ, ನಮ್ಮ ಒಳಗಡೆ ಅದನ್ನ ಕ್ರಿಯೇಟ್ ಮಾಡ್ಕೊಬೇಕಾಗಿದೆ. ಸೊ ಇವತ್ತಿಂದ ನಾವು ನಮ್ಮ ಲೈಫಲ್ಲಿ ಬರೋ ಎಲ್ಲ ಅನಿಶ್ಚಿತತೆಗಳನ್ನ, ಸವಾಲುಗಳನ್ನ ಧೈರ್ಯವಾಗಿ ಎದುರಿಸೋಣ. ಎಲ್ಲರಲ್ಲೂ ಕೂಡ ಸಿಂಹದ ಮೆದುಳಿದೆ. ಇವಾಗ ನೀವು ಹೇಳಿ, ಹೌದು ಮೇಡಮ್ ನಾನು ಮುಂಚೆ ಓಡೋಗ್ತಿದ್ದೆ, ಹೌದು ಮೇಡಮ್ ನಾನು ಇದನ್ನು ಫೇಸ್ ಮಾಡೋಕ್ಕಾಗ್ತಿರ್ಲಿಲ್ಲ, ಆದರೆ ಈಗ ನನಗೆ ಸಿಂಹದ ಮೆದುಳು ಬಂದಿದೆ ಅಂತ. ಯಾರಿಗೆಲ್ಲ ಕಾನ್ಫಿಡೆನ್ಸ್ ಬಂದಿದೆ ನೀವೆಲ್ಲ ಕಮೆಂಟ್ ಮಾಡಿ, ಸಿಂಹದ ಮೆದುಳು, ನನಗೆ ಸಿಂಹದ ಮೆದುಳಿದೆ ಅಂತ ಕಮೆಂಟ್ ಮಾಡಿ. ಸೊ ದಟ್ ಅಫರ್ಮೇಷನ್ ಕೂಡ ಮಾಡ್ದಂಗಾಗುತ್ತೆ. ತುಂಬ ಜನ ನಾನು ವೀಕ್ ಅಂತ ಅನ್ಕೊಂಡಿರೋ ಮನಸ್ಸುಗಳಿಗೆ ಇದನ್ನು ಸೆಂಡ್ ಮಾಡಿ, ಅವರ ಮೆದುಳನ್ನು ಕೂಡ ನೀವು ಮೆಜಿಷಿಯನ್ ಥರ ಸಿಂಹದ ಹಾಗೆ ರೆಡಿ ಮಾಡಿ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ,
ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.